ಕುಮಾರಸ್ವಾಮಿಗೆ ಅವ್ರು ಮಾಡಿದರು, ದೇವೇಗೌಡರಿಗೆ ಮಾಡಿದರು, ಎಲ್ಲವನ್ನ ಅವ್ರು ಆವತ್ತು ಜನತಾದಳಕ್ಕೆ ಬರದೇ ಇದ್ದರೆ ಇವತ್ತು ಅವ್ರು ಮಿನಿಸ್ಟ್ರಾಗಿರೋರು, ಆ ಮಂತ್ರಿಗಿರೋನು ಅವ್ರು ಬಿಟ್ಟರು. ನಾವೆಲ್ಲ JDS ಅನ್ನು ಬಲಪಡಿಸೋಣ ಅಂಥವರಿಗೆ ಕುತ್ತಿಗೆ ಕುಯ್ದುಬಿಟ್ರು. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೀವಿ, ಮತ್ತು ಪುನಃ ನಾವು ಸೇರ್ತೀವಿ. ನಾನು ಹೇಗೂ ರಾಜ್ಯದ ಪ್ರವಾಸಕ್ಕೆ ನಾಡಿದ್ರಿಂದ ಹೋಗ್ತಾ ಇದ್ದೀನಿ. ಎಲ್ಲ ಮುಖಂಡರ ಜೊತೆಗೆ ಚರ್ಚೆ ಆದಮೇಲೆ ಮತ್ತು ಇವ್ರ ಜೊತೆ ಕೂತು ಒಂದು ಸಲ ಚರ್ಚೆ ಮಾಡಿ ಇಬ್ಬರು ಸೇರಿ ನಮ್ಮ ನಿಲುವೇನು ಅಂತ ಹೇಳ್ತೀವಿ. ಅದೇನು ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಎಲ್ಲ ಸಮಸ್ಯೆನ ಚರ್ಚೆ ಮಾಡಿದ್ವಿ. ಹೊಸ ಪಕ್ಷ ಕಟ್ಟೋದು ಅಥವಾ JDS ನಮ್ಮದು ಅದನ್ನು ನಾವು ಕ್ಲೇಮ್ ಮಾಡೋದು ಇವೆಲ್ಲ ಇದೆ. ನೋಡೋಣ, ಗೌಡ್ರೇನಾದರೂ ಒಂದು ಉತ್ತಮವಾದ ತೀರ್ಮಾನ ತಗೊಂಡ್ಬಿಟ್ರೆ ಮತ್ತು ಇದಕ್ಕೆ ಯಾವುದೇ ವಿಧವಾದಂಥ ಅಪಸ್ವರ ಇರಲ್ಲ. BJP ಬಿಡ್ಬೇಕು. ಬೇರೆ ವಿರುದ್ಧ ಯಾಕೆ ಮಾಡಿ? ನಮ್ಮದೇ ಪಕ್ಷ ಅದು, ನಾವೇ ಒರಿಜಿನಲ್ ಗೇಣಿದಾರರು, ಪಾಣಿ ನಮ್ಮ ಹೆಸರಿಗಿದೆ, ನಾವೇ ಹೋರಾಟ ಮಾಡೋದು. ಅವ್ರ ಇಚ್ಛೆ. ಯಾಕಂದರೆ ಅವ್ರು ಯಾವಾಗ BJP ಜೊತೆ ಹೋದರು ಇವತ್ತು ಅವ್ರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ನಾನು ಅಧ್ಯಕ್ಷ ಇದ್ದೀನಿ. ಸೊ ಹಾಗೆ ಸಭೆ ಕರೆಯುವಂಥ ಅವಶ್ಯಕತೆ ಬಂದಾಗ ಅವರಿಗೂ ಕರಿತೀನಿ ಬನ್ನಿ ಅಂತ. ನೋಡುವ ಏನಾಗುತ್ತೆ. ಈಗ ಚರ್ಚೆ ಎಲ್ಲದ್ದು ಹೇಳೋಕ್ಕಾಗತ್ತಾ? ಚರ್ಚೆ ಮಾಡಿದೆ, ಒಳ್ಳೇದಿದೆ, ಒಳ್ಳೆಯ ವಾತಾವರಣ. ಹುಡ್ದಬ್ಬ 100 ವರ್ಷ ತನಕ ಬಾಳಿ ಅಂತೇಳಿ ಅವ್ರಿಗೆ ಹಾರೈಸಿದ್ದೀವಿ. ಈ ಎಲ್ಲದ್ದು ಚರ್ಚೆ ಮಾಡಿದ್ದೀವಿ. ಮುಂದೆ ದೇವರು ಒಳ್ಳೇದು ಮಾಡ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣವರು, ಅಂಬೇಡ್ಕರ್ ಅವರು, ರಾಷ್ಟ್ರಕವಿ ಪುಟ್ಟಪ್ಪನವ್ರು ಕಂಡಂಥ ಕರ್ನಾಟಕವನ್ನು, ಇದು ಮೈಸೂರು, ಪುಟ್ಟಪ್ಪನವ್ರು ಬಾಳಿ ಬದುಕದಂಥ ಜಾಗ ಇದು. ಇಲ್ಲಿಂದಲೇ ಒಂದು ರಣಕಾಳೆ ಕೂಗ್ತೀವಿ ನಾವು.